ನಮಸ್ಕಾರ ಸ್ನೇಹಿತರೆ ಬಿಜೆಪಿ ಟಿಕೆಟ್ ಹಂಚಿಕೆಯ ಹಣಾಹಣಿ ಇವತ್ತು ಕೂಡ ಮುಂದುವರಿಯುವ ಲಕ್ಷಣಗಳೆಲ್ಲ ಕಾಣ್ತಾ ಇದ್ದಾವೆ. 16 ಕ್ಷೇತ್ರಗಳಿಗೆ ಈಗ ಆಲ್ರೆಡಿ ಬಿಜೆಪಿಯ ಟಿಕೆಟ್ ಫಿಕ್ಸ್ ಆಗಿದೆ. ಇನ್ನು ಉಳಿದಿರೋ 12 ಕ್ಷೇತ್ರಗಳು ತಲೆನೋವಾಗಿ ಪರಿಣಮಿಸಿದೆ. ಆ ಸಮಸ್ಯೆನ ಬಗೆಹರಿಸೋದ್ರಲ್ಲೇ ಬಿಜೆಪಿಯ ನಾಯಕರು ಬ್ಯುಸಿ ಆಗಿದ್ದಾರೆ. ಈ ಮಧ್ಯೆ ಕೆಲವು ಅಚ್ಚರಿಯ ಬೆಳವಣಿಗೆಗಳು ನಡೆದಿದ್ದಾವೆ ಬಿಜೆಪಿಯ ಒಳ ವಲಯದಲ್ಲಿ. ಸದ್ಯ ಕೆಲವೊಂದು ಸಿಟ್ಟಿಂಗ್ ಎಂಪಿಗಳಿಗೆ ಟಿಕೆಟ್ ಕೊಡಬಾರದು ಅಂತ ಹೈಕಮಾಂಡ್ ಡಿಸೈಡ್ ಮಾಡಿದೆ. ಅದರಲ್ಲಿ ಮೊದಲನೇ ಹೆಸರು ಪ್ರತಾಪ್ ಸಿಂಹರದಾಗಿತ್ತು. ಸೆಕೆಂಡ್ ಶೋಭಾ ಕರಂದಾಜೆಯವರು, ಮೂರನೆಯವರು ಅನಂತ್ ಕುಮಾರ್ ಹೆಗಡೆ. ಯಡಿಯೂರಪ್ಪನವರ ವಿರೋಧಿ ಬಣ ಅನಂತ್ ಕುಮಾರ್ ಹೆಗಡೆಯವರಿಗೆ ಟಿಕೆಟ್ ಕೊಡೋದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಉತ್ತರ ಕನ್ನಡದಿಂದ ಅನಂತ್ ಕುಮಾರ್ ಹೆಗಡೆಯವರು ಹಾಲಿ ಸಂಸದರು. 4.5 ವರ್ಷಗಳ ಕಾಲ ಆಕ್ಟಿವ್ ಪಾಲಿಟಿಕ್ಸ್ ಇಂದ ಹೊರಗಿದ್ದಂತ ಅನಂತ್ ಕುಮಾರ್ ಹೆಗಡೆಯವರು ದಿಢೀರಂತ ಮತ್ತೆ ಪ್ರತ್ಯಕ್ಷ ಆಗಿದ್ದಾರೆ. ಮತ್ತೆ ನನಗೆ ಟಿಕೆಟ್ ಕೊಡಿ, ಈ ಕ್ಷೇತ್ರದಿಂದ ಮತ್ತೆ ನಿಲ್ತೇನೆ ಅನ್ನೋ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಉತ್ತರ ಕನ್ನಡದಿಂದ ಸತತವಾಗಿ ಆಯ್ಕೆಯಾಗಿ ಬರ್ತಾ ಇರ್ತಕ್ಕಂಥ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಅವರದ್ದೇ ಆದ ಹಿಂದುತ್ವದ ವರ್ಚಸ್ಸಿದೆ. ಅದು ಅವರನ್ನ ಇಲ್ಲಿಯವರೆಗೂ ಕರೆದುಕೊಂಡು ಬಂದಿದೆ. ಅಲ್ಲಿ ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ಬಿಟ್ಟು ಬೇರೆ ಯಾರು ಕಂಟೆಸ್ಟ್ ಮಾಡಿದ್ರು ಸೋಲು ಗ್ಯಾರಂಟಿ ಅನ್ನೋ ಅಭಿಪ್ರಾಯಗಳೇ ಇದ್ವು. ಇದು ಯಡಿಯೂರಪ್ಪನವರಿಗೂ ಗೊತ್ತಿತ್ತು. ಹಾಗಾಗಿ ಯಡಿಯೂರಪ್ಪನವರು ಡೆಲ್ಲಿನಲ್ಲಿ ಅನಂತ್ ಕುಮಾರ್ಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ತಪ್ಪಿಸಬಾರ್ದು ಅಂತೇಳಿ 2 ದಿನದ ಕೆಳಗಿನ ತನಕ ವಾದ ಮಾಡ್ತಾ ಇದ್ರು. ಎಷ್ಟೇ ವಿರೋಧಗಳು ಬಂದರೂ ಸಹ ಯಡಿಯೂರಪ್ಪನವರು ಪಟ್ಟು ಬಿಡದೆ ಅನಂತ್ ಕುಮಾರ್ ಅವರ ಬೆನ್ನಿಗೆ ನಿಂತಿದ್ರು. ಯಾವುದೇ ಕಾರಣಕ್ಕೂ ಉತ್ತರ ಕನ್ನಡದಿಂದ ಟಿಕೆಟ್ ನ ಅನಂತ್ ಕುಮಾರ್ ಹೆಗಡೆಗೆ ಕೊಡಬೇಕು ಅನ್ನುವ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು. ಆಲ್ಮೋಸ್ಟ್ ಆಲ್ ಟಿಕೆಟ್ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಫಿಕ್ಸ್ ಆಗೇ ಹೋಗಿತ್ತು. ಆದ್ರೆ ಈಗ ಅವರೇ ಮಾಡ್ಕೊಂಡಿರೋ ಎಡವಟ್ಟಿಂದಾಗಿ ಟಿಕೆಟ್ ಮಿಸ್ ಆಗಿದೆ. ಸ್ನೇಹಿತರೆ, ಈ ಸ್ಥಾನಕ್ಕೆ ಅಚ್ಚರಿಯ ಹೆಸರು ಕೇಳಿ ಬರ್ತಾ ಇದೆ. ಅದು ಯಾರು? ಬೇರೆ ಯಾರು ಅಲ್ಲ, ಕೇಂದ್ರದಲ್ಲಿ ವಿದೇಶಾಂಗ ವ್ಯವಹಾರಗಳ ಖಾತೆಯ ಸಚಿವರಾಗಿ ಕೆಲಸ ಮಾಡ್ತಾ ಇರೋ ಜೈಶಂಕರ್ ಅವರಿಗೆ ಇಲ್ಲಿಂದ ಟಿಕೆಟ್ ಕೊಡ್ಬೇಕು ಅಂತ ಬಿಜೆಪಿ ಒಳವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಮಾತುಗಳು. ಹಾಗಾದ್ರೆ ಹೊರ ರಾಜ್ಯದವರಿಗೆ ಟಿಕೆಟ್ ಕೊಡೋದು ಅಷ್ಟೊಂದು ಸುಲಭನಾ? ಅದು ಜನರಿಂದ ಆಯ್ಕೆಯಾಗುವಂತ ಇಂಥ ಸಂದರ್ಭದಲ್ಲಿ ಹೊರ ರಾಜ್ಯದವ್ರನ್ನ ತಂದು ಕರ್ನಾಟಕದ ಮೇಲೆ ಹೇರೋದು ಎಷ್ಟು ಸರಿ ಅಂತ ಉತ್ತರ ಕನ್ನಡದ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆದ್ರೆ ಶಾಕ್ ಮೇಲೆ ಶಾಕ್ ಕೊಡೋದು ಬಿಜೆಪಿಯಲ್ಲಿ ಯಾವಾಗ್ಲೂ ಕಾಮನ್ನು. ಅದು 2023ರಲ್ಲಿ ಕರ್ನಾಟಕದಲ್ಲಿ ನೀವು ನೋಡೇ ಇದ್ದೀರಾ. ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಸಹ ಟಿಕೆಟ್ಗೋಸ್ಕರ ಎಷ್ಟೆಲ್ಲ ಸರ್ಕಸ್ ಕೊಡಬೇಕಾಯ್ತು. ಯಡಿಯೂರಪ್ಪನವರ ಮಾತು ಕೇಳಿದ್ದಿದ್ರೆ 2023ರ ಎಲೆಕ್ಷನ್ ನ ಕಥೆನೇ ಬೇರೆ ಇರ್ತಾ ಇತ್ತು ಅಂತ ಬಹಳ ಸರಿ ಯಡಿಯೂರಪ್ಪನವರೇ ಹೇಳಿದ್ದಾರೆ. ಕರ್ನಾಟಕದ ವಿಷಯಕ್ಕೆ ಬಂದಾಗ ಬದಲಾವಣೆಗಳನ್ನ ಜಾಸ್ತಿ ಮಾಡೋದು ಬೇಡ ಅಂತ ರಾಜ್ಯ ನಾಯಕರು ಹೇಳಿದ್ರು ಸಹ ಬಿಜೆಪಿಯವರು ಜಾಸ್ತಿ ಬದಲಾವಣೆಗಳನ್ನ ಮಾಡಿ 2023ರಲ್ಲಿ ಪೆಟ್ಟು ತಿಂದ್ರು. ಇದು ಮತ್ತೆ ಮುಂದುವರಿಯೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಅನಂತ್ ಕುಮಾರ್ ಹೆಗಡೆ ಅವರಿಗೆ ಇದೆಲ್ಲ ಯಾಕೆ ಬೇಕಾಗಿತ್ತು ಅನ್ಸುತ್ತೆ. 5 ವರ್ಷದಲ್ಲಿ ಅಭಿವೃದ್ಧಿ ಅಂತೂ ಮಾಡಿಲ್ಲ. ತನ್ನ ಕ್ಷೇತ್ರದಲ್ಲಿ ಹಿಂದುತ್ವದ ಹೆಸರು ಹೇಳ್ಕೊಂಡು ಗೆದ್ರು. ಒಂದ್ ಅರ್ಥದಲ್ಲಿ 4.5 ಇಂದ 5 ವರ್ಷ ತೆರೆಮರೆಗೆ ಸರಿದು ಬಿಟ್ಟಿದ್ರು. ನಾನು ರಾಜಕೀಯ ನಿವೃತ್ತಿ ತಗೊಳ್ತೀನಿ ಅನ್ನೋ ಮಟ್ಟದವರೆಗೂ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರು. ಈಗ ಮತ್ತದೇ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಡೋದ್ರ ಮೂಲಕ ತಮ್ಮ ಕಾಲಿನ ಮೇಲೆ ತಾವೇ ಚಪ್ಪಡಿ ಕಲ್ಲು ಎಳ್ಕೊಂಡಿದ್ದಾರೆ. ಸ್ನೇಹಿತರೆ, ಅನಂತ್ ಕುಮಾರ್ ಹೆಗಡೆ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ. ಹಾಗಾಗಿ ಅವರು ಅನಿವಾರ್ಯ ಕಾರಣದಿಂದಾಗಿ ಆಕ್ಟಿವ್ ಪಾಲಿಟಿಕ್ಸ್ ನಿಂದ ದೂರ ಇರಬೇಕಾಯ್ತು. ಇದನ್ನೆಲ್ಲ ಒಪ್ಕೊಳ್ಳೋಣ. ಜನ ಸಹ ಅವ್ರನ್ನ ಮತ್ತೆ ಒಪ್ಕೊಳ್ಳೋದಕ್ಕೆ, ಸಂಸದರಾಗಿ ಸ್ವೀಕರಿಸೋದಕ್ಕೆ ರೆಡಿ ಇದ್ರು. ಆದ್ರೆ ಅವರೇ ಮಾಡಿಕೊಂಡಿರ್ತಕ್ಕಂಥ ಎಡವಟ್ಟುಗಳು ಅವರನ್ನ ಡೇಂಜರ್ ಝೋನ್ಗೆ ತಳ್ಳಿವೆ. ಅನಂತ್ ಕುಮಾರ್ ಹೆಗಡೆ ಅವರು ಒಬ್ಬ ಒಳ್ಳೆ ವ್ಯಕ್ತಿ ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದ್ರೆ ಅವರು ತಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಕೋಬೇಕಾಗುತ್ತೆ. ಸಂವಿಧಾನನ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಅಪ್ರಸ್ತುತ ಹೇಳಿಕೆಯನ್ನ ನೀಡೋದ್ರ ಮೂಲಕ ಮತ್ತೆ ಕೇಂದ್ರದವರ ಕೆಂಗಣ್ಣಿಗೆ ಅನಂತ್ ಕುಮಾರ್ ಹೆಗಡೆ ಅವರು ಕಾರಣ ಆಗಿದ್ದಾರೆ. ಅಸ್ತ್ರನೇ ಇಲ್ದ ಅಲ್ಲಕ್ಕಿತ್ತ ಹಾವಿನಂತಾಗಿದ್ದ ಕಾಂಗ್ರೆಸ್ ಕೈಗೆ ಇವರೇ ಒಂದು ಅಸ್ತ್ರ ಕೊಟ್ಟಂಗಾಯ್ತು. ಇದು ಬಿಜೆಪಿಗರನ್ನು ಈಗ ಅನಂತ್ ಕುಮಾರ್ ಹೆಗಡೆ ಮೇಲೆ ಕೋಪಗೊಳ್ಳುವಂತೆ ಮಾಡಿದೆ. ಈಗ ಉತ್ತರ ಕನ್ನಡದ ಜನ ಸಹ ಹೇಳ್ತಾ ಇದ್ದಾರೆ, ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ಬದಲಾಯಿಸಿ. ಇದು ಬಿಜೆಪಿಯ ಭದ್ರಕೋಟೆ. ಇದನ್ನ ಮತ್ತೆ ಉಳಿಸ್ಕೋಬೇಕು ಅಂದ್ರೆ ಅನಂತ್ ಕುಮಾರ್ ಹೆಗಡೆಯನ್ನ ಬದಲಾಯಿಸಿ ಹೊಸ ಕ್ಯಾಂಡಿಡೇಟ್ಗೆ ಅವಕಾಶ ಮಾಡಿಕೊಡಿ ಅಂತ ಈಗ ಅಲ್ಲಿನ ಸ್ಥಳೀಯ ಕಾರ್ಯಕರ್ತರು ಮತ್ತು ಜನ ಸಹ ಒತ್ತಾಯ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅನಂತ್ ಕುಮಾರ್ ಅವರ ಹೆಸರಿಗೆ ಬ್ರೇಕ್ ಹಾಕಿದ ನಂತರ ಬಿಜೆಪಿಯ ಕೇಂದ್ರ ನಾಯಕರು ಮತ್ತೊಂದು ಸರ್ವೆ ಮಾಡಿಸಿದ್ದಾರೆ ಉತ್ತರ ಕನ್ನಡದಲ್ಲಿ. ಆ ಸರ್ವೆನಲ್ಲಿ ಏನಪ್ಪಾ ಬಂದಿದೆ ರಿಪೋರ್ಟ್ ಅಂದ್ರೆ, ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಬೇಡ, ಈ ಬಾರಿ ಹಿನ್ನಡೆ ಗ್ಯಾರಂಟಿ. ಇದು ಬಿಜೆಪಿಗರ ನಿದ್ದೆಗೆಡಿಸಿರೋದು. ಇಷ್ಟು ದಿವಸ ಸಪೋರ್ಟ್ ಮಾಡ್ತಾ ಇದ್ದ ಯಡಿಯೂರಪ್ಪನವರು ಸಹ ಈಗ ಅನಂತ್ ಕುಮಾರ್ ಹೆಗಡೆ ಕೈ ಎತ್ತಿದ್ದಾರೆ. ಅಲ್ಲ ರೀ, ನಿಮ್ಮನ್ನ ನಂಬ್ಕೊಂಡು ನಾನು ಇಷ್ಟೆಲ್ಲ ಸಪೋರ್ಟ್ ಮಾಡಿದೆ, ನೀವ್ ಈ ತರ ಹುಚ್ಚುಚ್ಚಾಗಿ ಹೇಳಿಕೆ ನೀಡೋದ್ರಿಂದ ನಿಮ್ಮ ಬೆಳವಣಿಗೆಗೆ ನೀವೇ ಕುತ್ತು ತಂದ್ಕೋತೀರಾ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ ಅನ್ನಲಾಗಿದೆ. ಈ ಹಿಂದೆ ಸಹ ಯಡಿಯೂರಪ್ಪನವರ ಒತ್ತಾಯದಿಂದ ಅವರ ಹೆಸರು ಪಟ್ಟಿನಲ್ಲಿ ಸೇರಿತ್ತು.
ಈಗ ಮತ್ತೆ ಉಲ್ಟಾ ಪಲ್ಟಾ ಸ್ಟೇಟ್ಮೆಂಟ್ ಗಳು ಕೊಡುವುದರ ಮೂಲಕ ಯಡಿಯೂರಪ್ಪನವರ ಶ್ರಮ ಎಲ್ಲ ಒಳೆಯಲ್ಲಿ ಹುಣಸೆ ಹಣ್ಣು ಹಿಂಡಿದಂಗಾಗಿದೆ. ಅನಂತ್ ಕುಮಾರ್ ಅವರು ಕೊಟ್ಟಿರೋ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನೋ ಹೇಳಿಕೆನ ಹಿಡ್ಕೊಂಡು ಈಗ ಕಾಂಗ್ರೆಸ್ನವರು ದೇಶ ವ್ಯಾಪ್ತಿ ಪ್ರಚಾರ ಮಾಡ್ತಾ ಇದ್ದಾರೆ. ನೋಡಿ ಇದೇ ಬಿಜೆಪಿ ಅವರ 1 ಪಾಯಿಂಟ್ ಅಜೆಂಡಾ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಈಗ ಆಲ್ರೆಡಿ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಸುರ್ಜೇವಾಲ್ ರವರು ಸಹ ಅನಂತ್ ಕುಮಾರ್ ಅವರ ಹೇಳಿಕೆಯನ್ನ ಮತ್ತೆ ಮತ್ತೆ ಪುನರುಚ್ಚರಿಸ್ತಾ ಇದ್ದಾರೆ. ಇದು ಬಿಜೆಪಿಗೆ ಇರುಸು ಮುರುಸು ಉಂಟು ಮಾಡಿರೋದು. ಈಗ ಬಿಜೆಪಿ ಹೈಕಮಾಂಡ್ ಡಿಸೈಡ್ ಮಾಡ್ಬಿಟ್ಟಿದೆ, ಇನ್ನು ಮುಂದೆ ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ಸಹಿಸಿಕೊಳ್ಳೋದು ಬೇಡ. ಸ್ನೇಹಿತರೆ, ಬಿಜೆಪಿ ಅವರ ಟಾರ್ಗೆಟ್ ಇರೋದು ಬಿಜೆಪಿ ಒಂದೇ 370 ಸೀಟ್ ಕ್ರಾಸ್ ಮಾಡ್ಬೇಕು ಅಂತ, NDA 400 ಸೀಟ್ ಕ್ರಾಸ್ ಮಾಡ್ಬೇಕು ಅಂತ. ಹಾಗಾಗಿ ಅವರಿಗೆ ಒಂದೊಂದು ಕ್ಷೇತ್ರನೂ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಅದರಲ್ಲೂ ದಕ್ಷಿಣ ಭಾರತದ ಒಂದೊಂದು ಕ್ಷೇತ್ರನೂ ಅವರಿಗೆ ತಪಸ್ಸಿದ್ದಂತೆ. ಉತ್ತರ ಭಾರತದಲ್ಲಿ ಬಿಜೆಪಿ ಈಗ ಆಲ್ರೆಡಿ ಸ್ಯಾಚುರೇಷನ್ ಪಾಯಿಂಟ್ ನ ರೀಚ್ ಆಗಿದೆ. ಅಲ್ಲಿ ಅವರಿಗೆ ಜಾಸ್ತಿ ಸೀಟ್ ಬರಲ್ಲ, ಬರೋದಕ್ಕೆ ಜಾಗನೂ ಇಲ್ಲ. ಎಲ್ಲ ಕಡೆ ಕ್ಲೀನ್ ಸ್ವೀಪ್ ಮಾಡಿದ್ದಾರೆ. ಸೀಟ್ಗಳು ಏನಾದ್ರೂ ಬರೋದಿದ್ರೆ ಅದು ದಕ್ಷಿಣ ಭಾರತದಿಂದ ಮಾತ್ರ ಅನ್ನೋದು ಬಿಜೆಪಿಗೆ ಮನವರಿಕೆಯಾಗಿದೆ. ಹಾಗಾಗಿ ಯಾವುದೇ ಇಂಥ ಬೇಡದ ವಿಚಾರಗಳಿಂದಾಗಿ ವಿವಾದ ಮಾಡ್ಕೊಂಡು ಲಾಸ್ ಮಾಡ್ಕೊಳ್ಳೋದು ಯಾಕೆ, ಅಂತವ್ರಿಗೆ ಟಿಕೆಟ್ ನಿರಾಕರಿಸಿದ್ರೆ ಹೆಂಗೆ ಅನ್ನೋದು ಬಿಜೆಪಿನಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಸಂವಿಧಾನನ ಬದಲಾವಣೆ ಮಾಡ್ಬೇಕು ಅಂದ್ರೆ ನಮಗೆ 2 ಸದನಗಳಲ್ಲಿ ಬಹುಮತ ಬೇಕು. ಈಗಿರೋ ಬಹುಮತ ಸಾಕಾಗಲ್ಲ. 400+ ಸೀಟ್ಗಳನ್ನು ಬಿಜೆಪಿ ಈ ಬಾರಿ ಗೆಲ್ಲೋದ್ರ ಮೂಲಕ ಸಂವಿಧಾನನ ಬದಲಾವಣೆ ಮಾಡಲಿದೆ ಅನ್ನೋದು ಅನಂತ್ ಕುಮಾರ್ ಹೆಗಡೆ ಅವರ ಮಾತಾಗಿತ್ತು. ಇದನ್ನೇ ಎತ್ತಿ ಎತ್ತಿ ತೋರಿಸ್ತಾ ಇದೆ ಕಾಂಗ್ರೆಸ್ ಈಗ. ಒಬ್ಬ ವ್ಯಕ್ತಿ ಆಡಿದ ಮಾತನ್ನ ಇಡೀ ಪಕ್ಷಕ್ಕೆ ಕಟ್ಟಿ ಇಂಥವರು ಆಡಳಿತಕ್ಕೆ ಬಂದ್ರೆ ಸರ್ವಾಧಿಕಾರಿ ಧೋರಣೆಯನ್ನು ಅನುಸರಿಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತೇಳಿ ಈಗ ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರ ಮಾಡ್ತಾ ಇದೆ. ಇದು ಬಿಜೆಪಿ ಅವರಿಗೆ ನುಂಗಲಾರದ ತುತ್ತಾಗಿದೆ. ಅನಂತ್ ಕುಮಾರ್ ಹೆಗಡೆ ಅವರು ಬಿಸಿ ತುಪ್ಪ, ನುಂಗಕ್ಕೂ ಆಗಲ್ಲ, ಉಗುಳಕ್ಕೂ ಆಗಲ್ಲ. ಈಗ ಫೈನಲ್ ಆಗಿ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ, ಹೊರಗೆ ಉಗದೇ ಬಿಡೋಣ ಅಂತ. ಸಂವಿಧಾನನ ನಾವು ತಿದ್ದುಪಡಿ ಮಾಡಬಹುದು. ಹಲವಾರು ಕಾಯ್ದೆ ಕಾನೂನುಗಳು 1947ರಲ್ಲಿ ಅಪ್ಲೈ ಆಗವು, ಈಗ ಅಪ್ಲೈ ಆಗದೆ ಇರಬಹುದು. ಅಂತ ಕಾಯ್ದೆ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಹೊಸ ಕಾಯ್ದೆ ಕಾನೂನುಗಳನ್ನು ಆಡ್ ಮಾಡಬಹುದು ಅಷ್ಟೇ. ಅದು ಬಿಟ್ಟು ಅನಂತ್ ಕುಮಾರ್ ಹೆಗಡೆ ಅವರು ಹೇಳೋದೇನಪ್ಪಾ ಅಂದ್ರೆ ಸಂವಿಧಾನನ ಬದಲಾವಣೆ ಅನ್ನೋ ಒಂದು ಶಬ್ದ ಬಳಸ್ತಾರೆ ನೋಡಿ, ಬದಲಾವಣೆ. ಅದೇ ಕೆಂಗಣ್ಣಿಗೆ ಗುರಿಯಾಗಿರೋದು. ಈ ಹಿಂದೆ ಸಹ ಅನಂತ್ ಕುಮಾರ್ ಹೆಗಡೆ ಅವರು ಇಂತಹ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅನ್ನೋ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಆಗ ಹಿಂದೊಮ್ಮೆ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದಿದ್ದಾಗ ಬಹಳಷ್ಟು ವಿರೋಧಗಳನ್ನು ಎದುರಿಸಿದ್ರು. ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ತಪ್ಪಿಸಿದ್ರೆ ಯಾರಿಗೆ ಅನ್ನೋದ್ರಲ್ಲಿ ನಾನು ಒಂದ್ ಹೆಸರು ಹೇಳಿದೆ, ಜೈಶಂಕರ್ ಅವರು ಅಂತ. ಅದು ಬಿಟ್ರೆ ಸ್ಥಳೀಯ ನಾಯಕರಾಗಿರ್ತಕ್ಕಂಥ ಗೋಪಾಲ್ ನಾಗರಕಟ್ಟೆ ಅವರ ಹೆಸರು ಸಹ ಕೇಳಿ ಬರ್ತಾ ಇದೆ. ಇವರು RSS ನವರು ರಾಮ ಮಂದಿರ ನಿರ್ಮಾಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದವರು. ಇವರು ಸಹ ಅನಂತ್ ಕುಮಾರ್ ಹೆಗಡೆ ಅವರ ತರ ಹಿಂದೂವಾದಿ, ಹಿಂದುತ್ವ ಮತ್ತು ಹಿಂದೂ ಧರ್ಮದ ಬಗ್ಗೆ ಆಸ್ಥೆ, ಶ್ರದ್ಧೆಯನ್ನು ಹೊಂದಿರೋರು. ಅದರ ಜೊತೆಗೆ ಇನ್ನೊಂದು ಹೆಸರು ಕೇಳಿ ಬರ್ತಾ ಇದೆ. ಅದ್ ಯಾವ್ದಪ್ಪ ಅಂದ್ರೆ ಸೂಲಿಬೆಲೆ ಅವ್ರದ್ದು. ಚಕ್ರವರ್ತಿ ಸೂಲಿಬೆಲೆ ಅವರು ರೇಸ್ ಅಲ್ಲೇ ಇರ್ಲಿಲ್ಲ, ಈಗ ದಿಢೀರ್ ಅಂತ ಪ್ರತ್ಯಕ್ಷ ಆಗಿದ್ದಾರೆ. ಅವರ ಹೆಸರು ಉತ್ತರ ಕನ್ನಡಕ್ಕೆ ಕೇಳಿ ಬರ್ತಾ ಇದೆ. ಇವರಿಗೂ ಟಿಕೆಟ್ ಕೊಟ್ಟರು ಯಾವುದೇ ಅಚ್ಚರಿ ಪಡೋ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಇದಿಷ್ಟು ಉತ್ತರ ಕನ್ನಡ MP ಕ್ಷೇತ್ರದ ಬಗ್ಗೆ ಮತ್ತು ಅಲ್ಲಿ ಯಾರು ಅಭ್ಯರ್ಥಿಯಾಗಿ ಆಯ್ಕೆಯಾಗಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲಿ ಬಿಜೆಪಿ ಅಭ್ಯರ್ಥಿ ಆಗೋರು ಯಾರು, ಗೆಲ್ಲೋರು ಯಾರು? ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.